ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಒಂದು ಗ್ಲಾಸ್ ಇದರ ನೀರನ್ನು ಕುಡಿರಿ. ನಿಮ್ಮ ದೇಹದಲ್ಲಿ ಮ್ಯಾಜಿಕ್ ಆಗುತ್ತೆ. ನಿಮ್ಮ ಬ್ಲಡ್ ಶುಗರ್, ವೇಟ್ ಲಾಸ್, ಸ್ಕಿನ್ ಪ್ರಾಬ್ಲಮ್, ಅದೇ ರೀತಿಯಾಗಿ ವೀಕ್ನೆಸ್ ಎಲ್ಲ ಓಡ್ ಹೋಗುತ್ತೆ. ಇದನ್ನು ನೀವು ಅಮೃತ ಅಂತಾನೆ ಹೇಳ್ಬೋದು. ಆ ಅಮೃತ ಬೇರೆ ಯಾವುದೂ ಅಲ್ಲ, ಧನಿಯಾ, ಕೊತ್ತಂಬರಿ ಬೀಜ, ಅಂದರೆ ಧನಿಯಾ ವಾಟರ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊತ್ತಂಬರಿ ಬೀಜದ ಅದ್ಭುತ ಬೆನಿಫಿಟ್ಸ್ ಜೊತೆಗೆ ಕೊತ್ತಂಬರಿ ನೀರನ್ನು ಹೇಗೆ ರೆಡಿ ಮಾಡೋದು, ಯಾಕೆ ಇದನ್ನು ನಾವೆಲ್ಲರೂ ಕುಡಿಬೇಕು, ಯಾರು ಈ ವಾಟರನ್ನು ಕುಡಿಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಲಾಭ ಕೇಳಿದರೆ ನಿಮಗೆ ನಿಜಕ್ಕೂ ವಾವ್ ಅಂತ ಅನಿಸುತ್ತೆ. ಇನ್ನು ಕೊತ್ತಂಬರಿಯನ್ನು ಆಯುರ್ವೇದದಲ್ಲಿ 3 ದೋಷ ನಿವಾರಕ ಅಂತ ಕರೀತಾರೆ. ಅದೇನಂತ ಅಂದರೆ ವಾತ, ಪಿತ್ತ, ಕಫ. ಇದು ಈ 3 ಕೂಡ ಬ್ಯಾಲೆನ್ಸ್ನಲ್ಲಿ ಇಡುವ ಕೆಲಸ ಮಾಡುತ್ತೆ. ಹೀಗಾಗಿ ಇದನ್ನು ಆಗಿನ ಕಾಲದಲ್ಲಿ, ಅಂದರೆ ಹಿಂದಿನ ಕಾಲದಲ್ಲಿ ಅಮೃತ ಅಂತ ಕರಿತಾ ಇದ್ರು. ಅಂದಹಾಗೆ ನಿಮಗೆ ಬ್ಲಡ್ ಶುಗರ್ ಇದೆ ಅಂತ ಅಂದರೆ, ಸಕ್ಕರೆ ಕಾಯಿಲೆ ಇದೆ ಅಂತ ಅಂದರೆ, ಶುಗರ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಈ ಕೊತ್ತಂಬರಿ ನೀರು ಹೆಲ್ಪ್ ಮಾಡುತ್ತೆ. ಈ ಕೊತ್ತಂಬರಿ ನೀರು ಕುಡಿಯೋದ್ರಿಂದ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ನಲ್ಲಿ ಇಡಬಹುದು. ಇದು ನ್ಯಾಚುರಲ್ ಆಪ್ಷನ್. ಸೆಕೆಂಡ್ ಬೆನಿಫಿಟ್ಸ್, ಧನಿಯಾ ನಿಮ್ಮ ಹೊಟ್ಟೆಯನ್ನು ಕ್ಲೀನ್ ಮಾಡೋ ಕೆಲಸ ಮಾಡುತ್ತೆ. ಅಂದರೆ ನಿಮ್ಮ ದೇಹದಲ್ಲಿರುವಂತಹ ಅನ್ವಾಂಟೆಡ್ ಅನ್ನು ಹೊರಹಾಕುವಂತಹ ಕೆಲಸ ಮಾಡುತ್ತೆ. ಕೊತ್ತಂಬರಿ ನೀರು ಕುಡಿಯೋದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆಸಿಡಿಟಿ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನಿಮಗೆ ಹೊಟ್ಟೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ, ಹೊಟ್ಟೆ ಭಾರ ಭಾರ ಅನಿಸ್ತಾ ಇದ್ರೆ, ಇಲ್ಲ ಗ್ಯಾಸ್ ಸಮಸ್ಯೆ ಆಗ್ತಿದೆ ಅಂತ ಅನಿಸಿದ್ರೆ, ಈ ಸಮಸ್ಯೆಯಿಂದ ಹೊರಬರುವುದಕ್ಕೆ ಈ ಕೊತ್ತಂಬರಿ ಬೀಜ ಹೆಲ್ಪ್ ಮಾಡುತ್ತೆ. 3ನೇ ಬೆನಿಫಿಟ್ಸ್ ಲಿವರ್ಗೆ. ಈ ಲಿವರ್ ನಮ್ಮ ಬಾಡಿಯ ಫಿಲ್ಟರ್ ಸಿಸ್ಟಮ್. ಲಿವರ್ ಅನ್ನ ಹೆಲ್ದಿ ಆಗಿರೋದಕ್ಕೆ ಈ ಧನಿಯಾ ವಾಟರ್ ಹೆಲ್ಪ್ ಮಾಡುತ್ತೆ. ಲಿವರ್ ಹೆಲ್ದಿ ಆಗಿದ್ರೆ ನಮ್ಮ ಬಾಡಿ ಎನರ್ಜೆಟಿಕ್ ಆಗಿರುತ್ತೆ. ಜೊತೆಗೆ ನೀವು ತುಂಬ ದಪ್ಪ ಇದ್ರೆ ವೇಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಇನ್ನು ಇದನ್ನು ಡೈಲಿ ತಗೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಈಗ ಸೆಕೆಂಡ್ ಒನ್, ಕೊತ್ತಂಬರಿ ಬೀಜದ ಟೀ. ಇದರಿಂದಲೂ ಕೂಡ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಗುಣ ಇರುತ್ತೆ. ಇದು ನಿಮ್ಮ ಬಾಡಿಯಲ್ಲಿ ಏನಾದರೂ ನೋವುಗಳಿದ್ರೆ ಅದನ್ನು ಕಡಿಮೆ ಮಾಡುತ್ತೆ. ಒಂದು ವೇಳೆ ನಿಮಗೆ ಜಾಯಿಂಟ್ ಪೇನ್ ಇದ್ದರೆ, ಆರ್ಥರೈಟಿಸ್ ಸಮಸ್ಯೆ ಏನಾದರೂ ಇದ್ದರೆ ತುಂಬ ಒಳ್ಳೆಯದಿದು. ಇದನ್ನು ನ್ಯಾಚುರಲ್ ರೆಮಿಡಿ ಅಂತಾನೆ ಹೇಳ್ಬೋದು. ನಿಮ್ಮ ಮುಟ್ಟಿನ ಸಮಯದಲ್ಲೂ ಕೂಡ, ಹೆಣ್ಮಕ್ಳಿಗೆ ಮುಟ್ಟಿನ ಸಮಯದಲ್ಲೂ ಕೂಡ ಹೊಟ್ಟೆ ನೋವು ಬರ್ತಾ ಇದ್ರೆ ಅದಕ್ಕೂ ಕೂಡ ಇದು ಒಳ್ಳೆಯದು. ಹಾಗಾದರೆ ಈ ಕೊತ್ತಂಬರಿ ಬೀಜದ ನೀರನ್ನು ರೆಡಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದು ತುಂಬ ಸಿಂಪಲ್. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜವನ್ನು ತೆಗೆದುಕೊಳ್ಬೇಕು. ಅದನ್ನು 1 ಗ್ಲಾಸ್ ನೀರಿಗೆ ಹಾಕಿ ರಾತ್ರಿ ಎಲ್ಲ ನೆನೆಸಿಡಬೇಕು. ಬೆಳಿಗ್ಗೆ ಇದಕ್ಕೆ ಸ್ವಲ್ಪ ನಿಂಬು ರಸವನ್ನು ಸೇರಿಸಿ ಕುಡೀರಿ. ಇನ್ನು ಅದರಲ್ಲಿರುವ ಬೀಜವನ್ನು ನೀವು ತಿನ್ಬಹುದು. ನಿಮಗೆ 10 ಡೇಸ್ನಲ್ಲೇ ಇದರ ಪಾಸಿಟಿವ್ ಫೀಲ್ ಏನು ಅನ್ನೋದು ಗೊತ್ತಾಗುತ್ತೆ. ಅಂದಹಾಗೆ ಧನಿಯಾ ವಾಟರ್ ತುಂಬಾ ಸೇಫು. ಆದರೆ ನಿಮ್ಗೆ ಏನಾದರೂ ಈ ಧನಿಯಾದಿಂದ ಏನಾದರೂ ಅಲರ್ಜಿ ಇದ್ದರೆ ಇದರ ನೀರನ್ನು ಕುಡಿಯೋ ಹಾಗಿಲ್ಲ. ಇನ್ನು ನೀವೇನಾದರೂ ಸಕ್ಕರೆ ಕಾಯಿಲೆಗೆ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ ಅಂತ ಅಂದರೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆದು ನಂತರ ಕುಡಿಯೋದು ಒಳ್ಳೆಯದು. ಇನ್ನು ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಇದನ್ನು ಕುಡಿಯೋದಕ್ಕೆ ಹೋಗ್ಬಿಡಿ. ಜೊತೆಗೆ ಕಿಡ್ನಿ ಸಮಸ್ಯೆ ಇದ್ದರೂ ಕೂಡ ಡಾಕ್ಟರ್ ಸಲಹೆ ಪಡೆದು ಕುಡೀರಿ, ಇಲ್ಲ ಅಂದರೆ ಬೇಡ. ಇನ್ನು ಧನಿಯಾ ಬೀಜದ ಟೀ ಮಾಡಿಯೂ ಕುಡಿಯಬಹುದು. ಇದರಿಂದಲೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಇದೆ. ಇದು ತುಂಬಾ ಸುಲಭ. ಇಲ್ಲಿ ನೀವು ಜಸ್ಟ್ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜವನ್ನು ತೆಗೆದುಕೊಳ್ಬೇಕು. ಇದಕ್ಕೆ 2 ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು 10 ರಿಂದ 15 ನಿಮಿಷ ಕುದಿಸಿ ನೀರಿನ ಕಲರ್ ಲೈಟಾಗಿ ಗೋಲ್ಡನ್ ಕಲರ್ ಬರುತ್ತೆ. ನಂತರ ಇದನ್ನು ಸೋಸಿ ಬೇಕಾದರೆ ಹನಿ ಇಲ್ಲ ಸ್ವಲ್ಪ ಬೆಲ್ಲವನ್ನು ಹಾಕಿ ಕುಡಿಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ಚಿಕ್ಕ ಕೊತ್ತಂಬರಿ ಬೀಜದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಇವತ್ತೇ ನಿಮ್ಮ ಡಯಟ್ ಲಿಸ್ಟಲ್ಲಿ ಇದನ್ನು ಸೇರಿಸಿ ಇದರ ಬೆನಿಫಿಟ್ಸನ್ನು ಪಡಿರಿ, ಮ್ಯಾಜಿಕನ್ನು ನೋಡಿ. ಮತ್ತೊಂದು ಹೊಸ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ. ನಮಸ್ಕಾರ.